ಎಲ್ಲರಿಗೂ ಒಂದೇ. ಬಾಗಲಕೋಟೆ ಉಸ್ತುವಾರಿ ಸಚಿವರು ಆರ್.ಬಿ. ತಿಮ್ಮಾಪುರ್ ಹೇಳಿದ್ರು. ಮಾನಗೇಡಿ ಕೆಲಸ ಮಾಡು ಅಂತ ನಾವು ಹೇಳಿದ್ವಾ? ಪ್ರಜ್ವಲ್ ಮತ್ತು ಸೂರಜ್ಗೆ ಆ ಕೆಲಸ ಮಾಡಿಲ್ಲ ಅಂತ HDK ಅವರಾದ್ರೂ ಹೇಳಲಿ. ಕಾನೂನು ಎಲ್ಲರಿಗೂ ಅಷ್ಟೇ. ದೇವೇಗೌಡರ ಮೊಮ್ಮಕ್ಕಳಿಗೂ ನಮ್ಮ ಮಕ್ಕಳಿಗೂ ಕಾನೂನು ಒಂದೇ ಎಂದ ಆರ್.ಬಿ. ತಿಮ್ಮಾಪುರ್ ಸುದ್ದಿಗಾರರೊಂದಿಗೆ ಮಾತನಾಡಿ, ಅಷ್ಟೇ ಅಲ್ಲದೆ BSY ಸಿದ್ದರಾಮಯ್ಯ ಅವರ ಮಕ್ಕಳು ಅಷ್ಟೇ ಅಲ್ಲದೆ ಪ್ರತಿಯೊಬ್ಬರಿಗೂ ಕಾನೂನು ಒಂದೇ. ಪ್ರಜ್ವಲ್ ವಿಚಾರದಲ್ಲಿ, ಸೂರಜ್ ವಿಚಾರದಲ್ಲಿ ಪೊಲೀಸರು ಕಾನೂನು ಪ್ರಕಾರ ತನಿಖೆ ಮಾಡ್ತಿದ್ದಾರೆ. ಅದಕ್ಕೆ ದೇವೇಗೌಡರು ಮುಗಿಸಿ ಬಿಡ್ತಾರೆ ಅಂತ ಹೇಳೋದು ಸರಿಯಲ್ಲ ಎಂದರು. ಸರ್, ಇಬ್ಬರು ಪ್ರಕರಣದಲ್ಲೂ ರಾಜಕೀಯ ಷಡ್ಯಂತ್ರ ನಡೆದಿದೆ ಅಂತಕ್ಕಂಥ ಒಂದು ಬಲವಾದ ಆರೋಪ ಅವರು ಮಾಡ್ತಿದ್ದಾರೆ. ಇಲ್ಲ ರೀ, ರಾಜಕೀಯ ಷಡ್ಯಂತ್ರ ಐತೆ ಅಂತ ಹೇಳಿ ಎದ್ರಾಗ ರಾಜಕೀಯ ಷಡ್ಯಂತ್ರ ಐತಿ ಅಂತ ಇಂಥದ್ದೆಲ್ಲ ಮಾಡಿದವ್ರನ್ನ ಬಿಟ್ಟರೆ ಒಳ್ಳೆಯವರು, ಸರ್ಕಾರ ಒಳ್ಳೆಯದು. ಇಂಥದ್ದು ಮಾಡೋದು ತಪ್ಪು ಸರಿ ಅನ್ನೋದು ಹೇಳಿ ಬೇಕಾದ್ರೆ. ಇಲ್ಲ ಪ್ರಜ್ವಲ್ ಮಾಡೋದು ಭಾಳ ಕರೆಕ್ಟಾಗಿದೆ ಅಂತ ಬೇಕಾದ್ರೆ ಹೇಳಿ, ಸೂರಜ್ ಮಾಡೋದು ಭಾಳ ಕರೆಕ್ಟಾಗಿದೆ ಅಂತ ಹೇಳಿ ಅವರೇ ಹೇಳಿಬಿಡಲಿ. ಪ್ರಜ್ವಲ್ ಮಾಡಿದ್ದು ಭಾರಿ ಕರೆಕ್ಟ್ ಆಗಿದ್ರೆ, ಭಾರಿ ಒಳ್ಳೆ ಕೆಲಸ ಮಾಡಿದ್ದಾನೆ. ನಮ್ಮ ಸೂರಜ್ನು ಭಾರಿ ಒಳ್ಳೆ ಕೆಲಸ ಮಾಡಿದ್ದಾನೆ. ಇಂಥ ಅದ್ಭುತವಾದ ಕೆಲಸ ಮಾಡಿದಾವೆ ನಮ್ಮ ಮಕ್ಕಳು. ಅದಕ್ಕೆ ಇವ್ರು ರಾಜಕಾರಣ ಮಾಡ್ತಾರಂತ ಬೇಕಾದ್ರೆ ಹೇಳಿ, ಹೇಳ್ತಾರ? ಹೇಳಿ, ಅದೇನಿದೆ ಅನ್ನೋದು ಹೇಳಿಲ್ಲ ಅವರು. ಇಲ್ಲ, ಇಂಥ ಒಳ್ಳೆ ಕೆಲಸ ಮಾಡಿದ ನಮ್ಮ ಹುಡುಗರ ಮೇಲೆ ಇವ್ರು ಕೇಸ್ ಹಾಕ್ತಾರೆ ಅನ್ನೋದಾದ್ರೂ ಹೇಳಿ. ಜನ ಏನಂತಾರೆ ಅಂತಕ್ಕಂಥದ್ದು ಯೋಚನೆ ಮಾಡಬೇಕು. ರಾಜ್ಯದ ಜನತೆ ಏನು ಅಂದಾರು ಅಂತಕ್ಕಂಥದ್ದು ಯೋಚನೆ ಇರಬೇಕು. ಸರ್, 2 ತಿಂಗಳಾಯಿತು ಗೃಹಲಕ್ಷ್ಮಿ ಮತ್ತೆ ಸ್ಟಾಪ್ ಆಗಿದೆ. ಏನು ಸ್ಟಾಪ್ ಆಗೋದಿಲ್ಲ, ಒಂದು ಹೆಚ್ಚು ಕಡಿಮೆ ಆಗಿರ್ತದೆ. ಇಲೆಕ್ಷನ್ ನಡೆದೋಗಿದೆ. ಇಲೆಕ್ಷನ್ ಮುಗಿದ ನಂತರ ಎಲ್ಲವೂ ಮತ್ತೆ ಹಳಿಗೆ ಬರಬೇಕಲ್ಲ. ಅದು ನಾನು ನೋಡಿ ಇಲೆಕ್ಷನ್ ಮುಗಿದಿದೆ, ನಾನು KDP ಮಾಡಕತ್ತೀನಿ. ಆಡಳಿತ ಒಂದು ಸ್ವಲ್ಪ ಏರುಪೇರು ಆಗುತ್ತೆ, ಏನು ತೊಂದರೆ ಇಲ್ಲ.